ಸರ್ ಆ ಬೆಲೆ ಕೊಡ್ತೀವಿ ಬರೋ 75,000 ಸರ್. ಬರೀ 75,000. 75,000 1,35,000 ಕೊಟ್ಬಿಡಿ ಸರ್. 1,35,000 ತಗೊಂಡೋಗಿ ಸರ್. ಫುಲ್ 7,25,000 ಫೈನಲ್ ಮಾಡ್ಬಿಡಿ. 7,25,000 ಮಾಡಿ ಸರ್. ಅದು ಮಾಡ್ಲು ಓಕೆ. ಬರೀ 5,10,000 ಫೈನಲ್ ಆಗುತ್ತೆ ಸರ್. 5,10,000 ಓನರ್ ಸರ್ ಸಿಂಗಲ್ ಒಂದ ಸರ್. ಸಿಂಗಲ್ ಟೊಯೋಟಾ ಸರ್ ಇದು GD 1,68,000 ಕೊಟ್ಬಿಡಿ. 1,68,000 ಮಾಡಿ ಸರ್. ಇನ್ನ ನಮ್ಮ 1,65,000 ಕೊಟ್ಬಿಡಿ ಸರ್. ಬರೀ 2,65,000 ಅದು ಬೇಡ. 1,80,000 ಕೊಟ್ಬಿಡ. 80,000 ಡೀಸೆಲ್ ವೆಹಿಕಲ್. ಸರ್ 1,40,000 ಫೈನಲ್ ಮಾಡ್ಬಿಡ. ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 1,40,000 ಮಾಡ್ಬಿಡಿ ಸರ್ ಫೈನಲ್. ಇದು ಟೂ ವೀಲರ್ ಬಜೆಟ್ ಅಲ್ಲಿ ಬರೀ 95,000 ಕೊಟ್ಬಿಡೋಣ ಸರ್. ಬರೀ 95,000 ಬರೀ 95,000 ಸರ್. ನೀಟ್ ಆಗಿದೆ ಡೀಸೆಲ್ ಗಾಡಿ. FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 2 lakh ವಿತ್ FC ವಿತ್ ಇನ್ಶೂರೆನ್ಸ್ 2,95,000 ಕೊಟ್ಬಿಡಿ ಸರ್. 2,95,000 ವಿತ್ FC. ಸರ್ ಹಾಗೆ ಇನ್ನೊಂದು ಬ್ಲಾಕ್ ಇದೆ ಸರ್ ಶಿಫ್ಟ್. ಫೈನಲ್ ಟು ಫಂಡ್ 7,65,000 ಆಗುತ್ತೆ ಸರ್. ಬರೀ 3,000 ಹೊಡಿದೆ 3 ಲಕ್ಷಕ್ಕೆ ಆಗುತ್ತೆ. ಓಕೆ. ಸಣ್ಣ ಪುಟ್ಟ ಟಚ್ ಅಪ್ ಮಾಡಬೇಕು. ಇದು ಬಂದು ಫೈನಲ್ ಟು ಫಂಡ್ 7,70,000 ಕೊಟ್ಬಿಡಿ ಸರ್. ಸರ್ ಹಾಗೆ ನೆಕ್ಸ್ಟ್ 1,40,000 ಕೊಟ್ಬಿಡಿ. ಎಲ್ಲೋ ಬರ್ಡ್ ಕಾಲ್ಗೋಡ್ ಹುಡುಕ್ತಾ ವಿತ್ ಗ್ಯಾಸ್ ಪೆಟ್ರೋಲ್ ಎರಡು ಇದೆ ಸರ್ ಇದರಲ್ಲಿ. ಓಕೆ. 1,40,000 ಕೊಟ್ಬಿಡಿ ಸರ್. ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ನೆಕ್ಸ್ಟ್ ಕಾರ್ ಯೂನಿಟ್ 1 ಅಲ್ಲಿ ಇದೀನಿ. ಸೊ ಯೂನಿಟ್ 1 ಅಲ್ಲಿ ಇವತ್ತು ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಆಮೇಲೆ ಲೋ ಬಜೆಟ್ ತುಂಬಾನೇ ಇದೆ. ಅವಾಗ ಸರ್ ಇರ್ತಾರೆ. ಸರ್ ಮಾತಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? 75 ಇಂದ ಶುರು ಆಗುತ್ತೆ. 75,000. ಲಾಸ್ಟ್ ಟೈಮ್ 75,000 ಇತ್ತು ಸರ್. ಈ ಸರಿ 75,000 ಬರ್ತಾ ಇದೆ ಹೋಗ್ತಾ ಇದೆ ಸರ್. ಹೌದು ಸರ್. ಸರ್ ಹಾಗೇನೆ ಲೋನ್ ಬಗ್ಗೆ ಸರ್? ಸರ್ 2011 ಮಾಡಲ್ 12 ಇಂದ ನಿಮ್ಗೆ ಫೈನಾನ್ಸ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ. 70-80% ಆಗುತ್ತೆ ಸರ್. ಸರ್ ಹಾಗೆ ಲೊಕೇಶನ್ ಸರ್? ಸರ್ ಇದು ನಾಗರಬಾಯಿ ಸರ್ಕಲ್ ಇಂದ ನಂಬೂರ್ ತಿಂಡಿ ಹೋಟೆಲ್ ಹೋಗೋ ಮುಂಚೆನೆ ಒಂದ್ ದೊಡ್ಡ ಮೋದಿ ಸಿಗುತ್ತೆ. ಮೋದಿ ಪಕ್ಕದಲ್ಲಿ ಲೈನ್ ಕಾರ್ ನಿಂತ್ಕೊಳ್ಳಿ. ಇಲ್ಲ ಅಂದ್ರೆ ನಮ್ಮ ಆಫೀಸ್ ಇಂದ ನೋಡಿ ಕಾಲೇಜ್ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ ಇದೇ ನಿಮ್ದು ಬೌಂಡ್ರಿ ಸರ್ ನಮ್ದು. ಓಕೆ. ಆಲ್ಮೋಸ್ಟ್ ನೆಕ್ಸ್ಟ್ ಕಾರ್ ಅಂದ್ರೆ ಗೊತ್ತಿರುತ್ತೆ. ಆಯ್ತಾಯ್ತು ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಸರ್ ನಮ್ಗೆ ಇವಾಗ ಅವ್ರು ಫೈನಾನ್ಸ್ ತಗೊಂಡ್ರೆ ಕಸ್ಟಮರ್ ನೀವು ಫೈನಾನ್ಸ್ ಟ್ರಾನ್ಸ್ಫರ್ ಮಾಡ್ಕೊಂತದೆ. ಅಕಸ್ಮಾತ್ ಫುಲ್ ಕ್ಯಾಶ್ ಕೊಟ್ರೆ ಟ್ರಾನ್ಸ್ಫರ್ ಅಮೌಂಟ್ ಕೊಡ್ಬೇಕು. ಬೇರೆ ಹತ್ರ ನಮ್ದ ಯಾವ್ದು ಕಮಿಷನ್ ಇಲ್ಲ. ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಪಾರ್ಕಿಂಗ್ ಸೇಲ್ ಗಾಡಿ ವೆಹಿಕಲ್ ನೋಡ್ಲಿ ಅವ್ರ ಮೆಕ್ಯಾನಿಕ್ ತೋರ್ಸ್ಲಿ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಸಮಾಧಾನ ಆದ್ರೆ ಗಾಡಿ ತಗೊಳ್ಳಿ ಅಷ್ಟೇ. ಸರ್ ಹಾಗೆ ನಿಮ್ದು ಹೋಲ್ಸೇಲ್ ಡೀಲರ್ ಅಂತ ಹೇಳಿ? ಹೌದೌದು. ಸೊ ಅವರು ಇಲ್ಲಿ ಅಂದ್ರೆ ಬೇರೆ ಕಡೆ ಕಂಪೇರ್ ಮಾಡ್ಬೋದು ನೀವು ಪ್ರೈಸಸ್ ಗಳನ್ನ. ಬೇರೆ ಕಡೆಗಿಂತ ಇಲ್ಲಿ ಕಡಿಮೆ ಪ್ರೈಸ್ ಇರುತ್ತೆ ಅನ್ಬೋದು ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇದೆ ಮೋಟರ್ ಸೈಕಲ್ ಲೈಫ್ ಕನ್ನಡ ಅಂತ. ಸೊ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಇಂಟ್ರೊಡಕ್ಷನ್ 75,000 ಹೇಳಿದೆ ಸರ್. AC ಪವರ್ ಸ್ಟೇರಿಂಗ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಒರಿಜಿನಲ್ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಸರ್ ನಿಮ್ಗೆ 2 ವೀಲರ್ ಸಿಗಲ್ಲ ಸರ್. ಆ ಬೆಲೆ ಕೊಡ್ತೀವಿ ಬರೋ 75,000 ಸರ್. ಬರೀ 75,000 ತಗೊಳಗಿ ಸರ್ ಒಳ್ಳೆ ಮನ್ಸಿಂದ. ಸರ್ ನೋಡಿ ಇದು ಕೊರೋನಾ 2003 ಮಾಡಲು. ಸರ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಮ್ಯಾಗ್ ವೀಲ್ AC ಪವರ್ ಸ್ಟೇರಿಂಗ್ 2 ಏರ್ ಬ್ಯಾಗು ರಿವರ್ಸ್ ಕ್ಯಾಮ್ರಾ ಗಾಡಿ ಫುಲ್ ಟಾಪ್ ಅಂಡ್ ಮಾಡಲು ಒಳ್ಳೆ ಬೆನ್ಸ್ ತರ ಇದೆ. 1,35,000 ಕೊಟ್ಬಿಡಿ. 1,35,000 ತಗೊಂಡೋಗಿ ಸರ್. ಫುಲ್ ಲೋಡೆಡ್ ಗಾಡಿ. ಇದು ಕೊಡ್ತೀನಿ 2017 ಮಾಡಲು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ. 2 ಏರ್ ಬ್ಯಾಗ್ ಇದೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ ತುಂಬಾ ಚೆನ್ನಾಗಿದೆ. ಬರ 4,15,000 ಕೊಡ್ಬೇಡ ಸರ್. 4,15,000 ಅದು ಬೇಡ ಇಟ್ಕೊಡ್ತೀನಿ. I20 2009 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ AC ಪೋಸ್ಟ್ ಬರೀ 7,25,000 ಫೈನಲ್ ಮಾಡಿ. 7,25,000 ಮಾಡಿ ಸರ್. ಅದು ಬೇಡ ETS ಕೊಡ್ತೀನಿ. ಸರ್ ತುಂಬಾ ಜನ ಕೇಳ್ತಾರೆ. ಸರ್ ಇದು ಟೊಯೋಟಾ ಗಾಡಿ ಸಿಗೋದೇ ಕಷ್ಟ. ಇದು ಮ್ಯಾಗ್ ವೀಲ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. AC ಪವರ್ ಸ್ಟೇರಿಂಗ್ ಪವರ್ ಇದೆ. ಒಳ್ಳೆ ಸಿಸ್ಟಮ್ ಇದೆ. ವಾಶ್ ಗೀಶ್ ಮಾಡಬೇಕು ವಾಶ್ ಮಾಡಿ ಕೊಡ್ತೀವಿ. ಆಫ್ಟರ್ ಮಾರ್ಕೆಟ್ ಬ್ಯಾಗ್ ವೀಲ್ ಇದೆ. ಇದು ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಬದ ವಾಶ್ ಗೀಶ್ ಮಾಡಬೇಕು. ಗಾಡಿ ತುಂಬಾ ಚೆನ್ನಾಗಿದೆ. ಇದು 15 ಮಾಡಲು. ಬದ 5,10,000 ಫೈನಲ್ ಆಗುತ್ತೆ ಸರ್. 5,10,000 ಓನರ್ ಸರ್. ಸಿಂಗಲ್ ಓನರ್ ಸರ್. ಟೊಯೋಟಾ ಸರ್. ಇದು GD ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಇನ್ನೊಂದು ಬ್ಲಾಕ್ ಸ್ಯಾಂಟ್ರೋ ಸರ್. 2007 ಮಾಡಲು. ಸಾರಿ 2009 ಮಾಡಲು ಸೆಕೆಂಡ್ ಓನರ್. GLS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. FC ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಇದೆ. ಬರ ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,68,000 ಕೊಡ್ಬೇಡ. 1,68,000 ಮಾಡಿ ಸರ್. ಇನ್ನ ನಮ್ಮ ಹತ್ರ ಸ್ಯಾಂಟ್ರೋ 4-5 ಗಾಡಿ ಇದೆ. ಇನ್ನೊಂದು ಗಿರೆ ಇದೆ. ಇನ್ನೊಂದು ಬ್ಲಾಕ್ ಇದೆ. ಇನ್ನೊಂದು ಸಿಲ್ವರ್ ಇದೆ. ನಮ್ಮ ಹತ್ರ ಇಲ್ಲಿ ಬಂದ್ರೆ ಎಲ್ಲಾ ಗಾಡಿ ನೋಡ್ಬೋದು ಸರ್. ಎಲ್ಲ 1,50,000 ಇದೆಯಾ? ಸ್ವಲ್ಪ ಹಿಂದೆ ಮುಂದೆ
ಇರುತ್ತೆ ಸಿಗುತ್ತೆ ಸರ್ ನಿಮ್ಗೆ. ಓಕೆ ಸರ್ 2010 ಮಾಡಲು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದೆ, AC ಪವರ್ ಸ್ಟೇರಿಂಗ್ ಪೌಂಡ್, ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 7,65,000 ಕೊಟ್ಬಿಡಿ ಸರ್. ಬರೀ 2,65,000 ಅದು ಬೇಡ, 2011 ಮಾಡಲ್ i20 ಕೊಡ್ತೀನಿ Okay. ಡೀಸೆಲ್ ಗಾಡಿ, ಬರೀ 1,80,000 ಕೊಟ್ಬಿಡ್ತೀನಿ ಸರ್. ಡೀಸೆಲ್ ಗಾಡಿ 1,00,000 ಸರ್ವಿಸ್ ಮಾಡ್ಕೋಬೇಕು, 1,00,000 1,80,000 ಕೊಟ್ಬಿಡ. 80,000 ಡೀಸೆಲ್ ವೆಹಿಕಲ್. ಹಾ ಸರ್, ಇದು ನೋಡಿ ಸರ್, 13 ಮಾಡಲು ಸೆಕೆಂಡ್ ಓನರ್ ಗಾಡಿ, Okay. AC ಪವರ್ ಸ್ಟೇರಿಂಗ್ ಪೌಂಡ್ ಐತೆ, ಸಣ್ಣ ಪುಟ್ಟ ಕಿರಾಜಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಒರಿಜಿನಲ್ ಗಾಡಿ, ಬರೀ 1,90,000 ಆಗುತ್ತೆ. ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಓಕೆ ಇನ್ನೊಂದು ಬೇಕಾ, ಒಳ್ಳೆ ಗುಲಾಬ್ ಜಾಮೂನ್ ಲಾಲ್ ಮೆಲಾಲ್ ಗಾಡಿ, red ತುಂಬಾ- ಗುಲಾಬ್ ಜಾಮೂನಾ? ಹಾ, ಗುಲಾಬ್ ಜಾಮೂನ್ ಗಾಡಿ ತುಂಬಾ ಚೆನ್ನಾಗಿದೆ. Okay. ಇದು 2008 ಮಾಡಲು ಸಿಂಗಲ್ ಓನರ್ ಗಾಡಿ, FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, ತುಂಬಾ ನೀಟ್ ಆಗಿದೆ. ಒಳ್ಳೆ ನೋಡಿ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಸರ್ ಫೀಚರ್ ಸರ್ AC ಪೋಸ್ಟರಿಂಗ್ ಇದೆ, ಸಿಸ್ಟಮ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,40,000 ಫೈನಲ್ ಮಾಡ್ಬಿಡ. 1,40,000 ಹೌದು ಸರ್. ಸರ್ ಹಾಗೆ ನೆಕ್ಸ್ಟ್ ಬೀಟ್ 2011 ಮಾಡಲು ಡೀಸೆಲ್, AC ಪವರ್ ಸ್ಟೇರಿಂಗ್ 4 ಪೌಂಡ್ ಸರ್ ಡೀಸೆಲ್ ಅಂದ್ರೆ ಒಂದು 20 ಪ್ಲಸ್ ಮೈಲೇಜ್ ಬರ್ತಾನೆ. 22-23 ಬರುತ್ತೆ ಸರ್. Okay, sir, ಹಾಗೆ features? ವಾಶ್ ಮಾಡ್ಕೊಡ್ತೀವಿ ಗಾಡಿನಲ್ಲಿ. AC ಪವರ್ ಸ್ಟೇರಿಂಗ್ ಪೌಂಡ್, ಒಳ್ಳೆ ಸಿಸ್ಟಮ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ 2 ಪವರ್ ವಿಂಡೋ ಅಲ್ಲ? ಹಾ, 4 ಪೌಂಡ್ ಸರ್. 4 ಪವರ್ ವಿಂಡೋ. ಓಕೆ ಓಕೆ ಸರ್. ಹಾಗೆ ಪ್ರೈಸ್ ಸರ್? ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,80,000 ಫೈನಲ್ ಮಾಡ್ಬಿಡಿ ಸರ್. 1,80,000 ಹಾ, ಮಾಡ್ಬಿಡಿ ಸರ್. ಹಾಗೆ ಎಷ್ಟು? 2010 ಮಾಡಲು ಅಸೆಂಟು Ascent ತುಂಬಾ ಚೆನ್ನಾಗಿದೆ ಸರ್. ಹಾ, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಟೈಲ್ ಎಲ್ಲ ಚೆನ್ನಾಗಿದೆ, ರನ್ನಿಂಗ್ ಚೆನ್ನಾಗಿದೆ, ವಾಶ್ ಗೀಶ್ ಮಾಡ್ಕೊತೀವಿ, ಮದದ ಕೆಳಗಡೆ ನಿಲ್ಸಿದೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,40,000 ಮಾಡ್ಬಿಡಿ ಸರ್. ಫೈನಲ್ ಇದು 1,40,000 ಮಾಡಿ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ 2007 ಮಾಡಲು ಆಲ್ಟೋ LXi, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ, ವಾಶ್ ಮಾಡಿ ಕೊಡ್ತೀವಿ. ಬಡೂರ್ ಬಾದಾಮಿ, ಸಣ್ಣ ಬಜೆಟ್, 2 ವೀಲರ್ ಬಜೆಟ್ ಅಲ್ಲಿ ಬರೀ 95,000 ಕೊಡ್ಬಿಡೋಣ ಸರ್. ಬರೀ 95,000 ಬರೀ 95,000 ಸರ್. ಅದ್ ಬೇಡ ಸರ್, ಇದು ನೋಡಿ ಪೆಟ್ರೋಲ್ 2011 ಮಾಡಲು, AC ಪವರ್ ಸ್ಟೇರಿಂಗ್ ಪೌಂಡ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,40,000 ಫೈನಲ್ ಮಾಡ್ಬಿಡಿ ಸರ್. ಇದು 140 1,40,000 ಫೈನಲ್ ಮಾಡ್ಬಿಡಿ ಸರ್. ಸರ್ ಹಾಗೆ ನೆಕ್ಸ್ಟ್ ಆಮೇಲೆ ಇದು ನೋಡಿ ಸರ್, ಸಿಯಾಜ್ Okay. 2015 ಸಿಂಗಲ್ ಓನರ್, ಇದು 15 ಅಲ್ವಾ? 15 ಸಿಂಗಲ್ ಓನರ್, ಟಾಪ್ ಎಂಡ್ VDI ಪ್ಲಸ್ HVSS ಇಂಜನ್, ಗಾಡಿ ತುಂಬಾ ಚೆನ್ನಾಗಿದೆ, ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಗಾಡಿ ಒರಿಜಿನಾಲಿಟಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನಿಮಗೆ ಫೈನಾನ್ಸ್ ಕೂಡ ಆಗುತ್ತೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5,45,000 ಫೈನಲ್ ಮಾಡ್ಬಿಡಿ ಸರ್. 5,40,000 ಫೈನಾನ್ಸ್ ಕೂಡ ಆಗ್ತಲ್ಲ ಇದು? ಆಗುತ್ತೆ. ಶಿಫ್ಟ್ ಗ್ರೇ ಸರ್ 2013 ಮಾಡಲು ಡೀಸೆಲ್, VDI ಡೀಸೆಲ್ ಸಿಂಗಲ್ ಓನರ್, ಓಕೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಒರಿಜಿನಾಲಿಟಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,30,000 ಫೈನಲ್ ಮಾಡ್ಬಿಡಿ ಸರ್. ಸರ್ 2020 ಓಕೆ VXi ಆಪ್ಷನಲ್, AC ಪವರ್ ಸ್ಟೇರಿಂಗ್ ಪೌಂಡ್, ಒಳ್ಳೆ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,45,000 ಫೈನಲ್ ಮಾಡ್ಬಿಡಿ ಸರ್. ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ 2017 ಮಾಡಲು ಸಿಂಗಲ್ ಓನರ್ i10 ಗ್ರ್ಯಾಂಡ್, ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,15,000 ಫೈನಲ್ ಮಾಡ್ಬಿಡಿ ಸರ್. ಓಕೆ ಬ್ಲಾಕ್ ಸರ್ 2009 ಮಾಡಲು ಆಸ್ಟಾ ಡೀಸೆಲ್ ಟಾಪ್ ಅಂಡ್ ಮಾಡಲು, ಗಾಡಿ ತುಂಬಾ ನೀಟ್ ಆಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಒಂದು ಡೆಂಟ್ ಸ್ಕ್ರಾಚ್ ಏನು ಇಲ್ವಲ್ಲ? ಇಲ್ಲ ಏನಿಲ್ಲ. ಫೀಚರ್ಸ್ ಗಾಡಿ ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೇರಿಂಗ್ ಪೌಂಡ್, ಏರ್ ಬ್ಯಾಗು, ಒಳ್ಳೆ ಸಿಸ್ಟಮ್, ಮ್ಯಾಗ್ವೀಲ್ ಎಲ್ಲ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ನೀಟ್ ಆಗಿದೆ. Surprise. ಡೀಸೆಲ್ ಗಾಡಿ, FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 2 lakh ವಿತ್ FC ವಿತ್ ಇನ್ಶೂರೆನ್ಸ್ 2,95,000 ಕೊಟ್ಬಿಡಿ ಸರ್. 2,95,000 With FC ಸರ್ ಹಾಗೆ ಇನ್ನೊಂದು ಬ್ಲಾಕ್ ಇದೆ ಸರ್ ಶಿಫ್ಟ್ ಅದು ನೋಡಿ ಸರ್, ಒಂಥರ 2008 ಮಾಡಲ್ ಸಿಂಗಲ್ ಓನರ್, ಇದು ಸಿಂಗಲ್ 25,000 ಹೊಡಿದೆ, ಓಕೆ ಶೋರೂಮ್ ಟ್ರಾಕ್ ಇದೆ. ಇದು ಓಕೆ ಸಿಂಗಲ್ ಓನರ್, ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,65,000 ಆಗುತ್ತೆ ಸರ್ ಫೈನಲ್. ಸೊ ಬ್ಲಾಕ್ 2 ಲಕ್ಷ ಸಿಂಗಲ್ ಓನರ್ ವಿತ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 25,000 ಹೊಡಿದೆ, ಶೋರೂಮ್ ಟ್ರಾಕ್ ಇದೆ, 7,65,000 ಫೈನಲ್ ಆಗುತ್ತೆ ಸರ್. ಸಿಲ್ವರ್ 2011 ಮಾಡಲು Okay. VDI ಶಿಫ್ಟ್ ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ, ಟೈಪ್ 2 ವರ್ಷನ್. ಇದು ಗಾಡಿ ಇಂಟೀರಿಯರ್ ನೋಡಿ, AC ಪವರ್ ಸ್ಟೇರಿಂಗ್ ಪೌಂಡ್, ಒಳ್ಳೆ ಸಿಸ್ಟಮ್, ಇಂಟೀರಿಯರ್ ಇದೆ, ಗಾಡಿ ವಾಶ್ ಗೀಶ್ ಮಾಡಿ ಕೊಡ್ತೀವಿ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,60,000 ಫೈನಲ್ ಮಾಡ್ಬಿಡೋಣ. 3,65,000 60,000 ಫೈನಲ್ ಮಾಡ್ಬಿಡಿ. ಇನ್ನೊಂದು ನೋಡಿ ಸರ್, ಕಿಡ್ಡು 19 ಮಾಡಲು ಬರೇ 3,000 ಹೊಡಿದೆ, ಬರೀ 3 ಲಕ್ಷಕ್ಕೆ ಕೊಡ್ಬಿಡೋಣ ಸರ್. ಎಷ್ಟು ಸರ್? 3,000 ಹೊಡಿದೆ, 3 ಲಕ್ಷಕ್ಕೆ ಕೊಡೋಣ. 3,000 ಓಡಿದೆ 3 ಲಕ್ಷಕ್ಕೆ 3 ಲಕ್ಷಕ್ಕೆ ಸಿಂಗಲ್ ಕ್ಲೈಂಬರ್. AC ಪವರ್ ಸ್ಟೇರಿಂಗ್ ಕೊಂಡು, ಸಿಂಗಲ್ ಏರ್ ಬ್ಯಾಗ್ ಇದೆ, ಸಿಂಗಲ್ ಓನರು, ಗಾಡಿ ನೀಟ್ ಆಗಿದೆ, ಒರಿಜಿನಾಲಿಟಿ ಇದೆ. ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ, ಹೌದು. ಸೀಟ್ ಕವರ್ ಕೂಡ ಇದೆ, ಟೈರ್ ಕೂಡ 90% ಏರ್ ಬ್ಯಾಗ್ ಬರುತ್ತೆ, ಗಾಡಿ ತುಂಬಾ ಚೆನ್ನಾಗಿ. ಶೋರೂಮ್ ಟೆಸ್ಟ್ ಅಲ್ಲಿ ಇದೆಲ್ಲ ಹೌದು. ಬರೀ 3,000 ಹೊಡಿದೆ, 3 ಲಕ್ಷಕ್ಕೆ ಆಗುತ್ತೆ. ಓಕೆ ಸರ್ 2019 ಮಾಡಲು ಸಿಂಗಲ್ ಓನರು, Okay. VDI ಆಪ್ಷನಲ್, ಇದು ಟಾಪ್ ZDI, ಇದು
ಸಾರಿ ಸಣ್ಣ ಪುಟ್ಟ ಕ್ರಾಚಸ್ ಇದೆ, ಮರದ ಕೆಳಗಡೆ ವಾಶ್ ಮಾಡ್ಬೇಕು ಕೊಡ್ತಿ, Okay. ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಸರ್ ಸಣ್ಣ ಪುಟ್ಟ ಟಚ್ ಅಪ್ ಮಾಡಬೇಕು. ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 7,70,000 ಕೊಟ್ಬಿಡಿ ಸರ್. ಸರ್ ಹಾಗೆ ನೆಕ್ಸ್ಟ್ ಹಾ, ಇದು 17 ಮಾಡಲು ಸಿಂಗಲ್ ಓನರ್ TUV ಪ್ಲಸ್. ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 5,50,000 ಕೊಟ್ಬಿಡಿ ಸರ್ ಫೈನಲ್. ಇದು ನೋಡಿ ಸರ್ ಸಿಯಾಜು 2014-15 ಸಿಂಗಲ್ ಓನರ್ VDI ಮತ್ತೆ 5,25,000 ಫೈನಲ್ ಮಾಡ್ಬಿಡಿ ಸರ್. 5,25,000 ಕೊಟ್ಬಿಡಿ ಸರ್. ಹಾಗೆ ವ್ಯಾನು 2016 ಮಾಡಲು ಸಿಂಗಲ್ ಓನರ್. ಬಹಳ ಜನ ಹುಡುಕ್ತಾ ಇರ್ತಾರೆ ಕಾರ್ಗೋ ಬೇಕು ಅಂತ. ಹೌದು sir. 1,40,000 ಕೊಟ್ಬಿಡಿ. ಎಲ್ಲೋ ಬೋರ್ಡು ಎಲ್ಲೋ ಬಟ್ ಕಾರ್ಗೋ ಹುಡುಕ್ತಾ ವಿತ್ ಗ್ಯಾಸ್ ಪೆಟ್ರೋಲ್ ಎರಡೂ ಇದೆ ಸರ್ ಇದರಲ್ಲಿ. ಓಕೆ 1,00,000 1,40,000 ಕೊಟ್ಬಿಡಿ ಸರ್. ಓಕೆ ಎಷ್ಟು 2012 ಮಾಡಲು ಟಾಪ್ ಅಂಡ್ ಮಾಡಲು ಎಕ್ಸೆಸ್ Okay. ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 4,10,000 ಕೊಟ್ಬಿಡಿ ಸರ್. 4,10,000 ಇನ್ನೊಂದು ನೋಡಿ ಸರ್ ನೆಕ್ಸ್ಟ್ ಸರ್ ಸಿಟಿ ಇದು 2011 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಪಾಲಿಶ್ ಎಲ್ಲ ಆಗ್ತಾ ಇದೆ. ಪಾಲಿಶ್ ಮಾಡ್ತಿದ್ದಾರೆ. 3,40,000 ಕೊಟ್ಬಿಡಿ ಸರ್. ಓಕೆ ಸರ್ 2012 ಮಾಡಲು XCV 500 ಸರ್. XCV 2012 ಮಾಡಲು. Okay. ಇದು ಶೋರೂಮ್ ಟ್ರ್ಯಾಕ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದರ ಫೀಚರ್ಸ್ ಇದು ಸರ್ AC ಇದೆ, ಪವರ್ ಸ್ಟೇರಿಂಗ್ ಪೌಂಡೋ ಇದೆ, ಓಕೆ ಆಮೇಲೆ ಒಳ್ಳೆ ಸಿಸ್ಟಮ್ ಇದೆ, ವಾಶ್ ಗಿಶ್ ಮಾಡಬೇಕು. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 6,00,000 ಫೈನಲ್ ಮಾಡ್ಬಿಡಿ ಸರ್. 6,00,000 ಸರ್ ಇದು. ಹೌದು ಸರ್ ಹಾಗೆ ನೆಕ್ಸ್ಟ್ 2012 ಮಾಡಲು ಪೆಟ್ರೋಲ್ I20. ಓಕೆ ಇದು ಸ್ಪೋರ್ಟ್ಸ್ ಮ್ಯಾಗ್ ವೀಲ್ ಇದೆ, ಏರ್ ಬ್ಯಾಗ್ ಇದೆ, ನೋಡಿ ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲೀನ್ ಆಗಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. Steering ಸಿಸ್ಟಮ್ control ಇದೆ, ಎಲ್ಲ ಬರುತ್ತೆ. ರನ್ನಿಂಗ್ ಎಲ್ಲ ತುಂಬಾ ನೀಟ್ ಆಗಿದೆ, ಒಳ್ಳೆ ಮೇಂಟೆನೆನ್ಸ್ ಗಾಡಿ, ರನ್ನಿಂಗ್ ತುಂಬಾ ಚೆನ್ನಾಗಿದೆ. ಇದು ಬಂದು ಫೈನಲ್ ಟು ಫಂಡ್ 7,68,000 ಫೈನಲ್ ಮಾಡಿ. 7,68,000 ಹೌದೌದು. ಇದು ನೋಡಿ ಸರ್ 2020 ಮಾಡಲ್ ಡಿಸೈರ್ VXI AC ಪವರ್ ಸ್ಟೇರಿಂಗ್ ಪೌಂಡ್, 2 ಏರ್ ಬ್ಯಾಗ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫಂಡ್ 5,95,000 ಮಾಡ್ಬಿಡಿ ಸರ್. 5,95,000 ಇನ್ನೊಂದು ಪುಟಾನಿ ಗಾಡಿ ಬಡೂರು ಬಾದಾಮಿ 2009 ಮಾಡಲು AC ಪವರ್ ಸ್ಟೇರಿಂಗ್ ಪೌಂಡ್ ಎಲ್ಲ ಇದೆ, ಬರೇ 90,000 ಕೊಟ್ಬಿಡಿ ಸರ್. ಇದು 95,000 ಕೊಟ್ಬಿಡಿ ಸರ್. ಆಮೇಲೆ ಇದು ನೋಡಿ ಸರ್ ಇದು 2016 ಮಾಡಲು. ಓಕೆ 2016 ಮಾಡಲು ಬಿರಿಯೋ ಗಾಡಿ ಬರೀ 58,000 ಹೊಡಿದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3,90,000 ಕೊಟ್ಬಿಡಿ ಸರ್. 3,95,000 ಇದು ನೋಡಿ ಸರ್ ಆಲ್ಟೋ 2012 ಮಾಡಲು AC ಪವರ್ ಸ್ಟೇರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಬರೀ 2,15,000 ಕೊಟ್ಬಿಡಿ ಸರ್. 2,15,000 ಇದು ನೋಡಿ ಸರ್ 2010 ಮಾಡಲು K10 ಬರೀ 50,000 ಇದೆ, ಶೋರೂಮ್ ಟ್ರ್ಯಾಕ್ ಇದೆ, 2,48,000 ಕೊಟ್ಬಿಡಿ ಸರ್. ಸರ್ ಹಾಗೆ ಕ್ಲೈಂಬರ್ 2019 ಮಾಡಲು ಕ್ಲೈಂಬರು ಬರೀ 58,000 60,000 ಹೊಡಿದೆ, 3,45,000 ಕೊಟ್ಬಿಡಿ ಸರ್. ಆಮೇಲೆ ಅದು ನೋಡಿ ಸರ್ 2017 ಮಾಡಲ್ ಕ್ಲೈಂಬರು, ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 2,80,000. 17 ಕ್ಲೈಂಬರ್ ಫೈನಾನ್ಸ್ ಮಾಡ್ಕೊಡ್ತೀವಿ. ಸಿಂಗಲ್ ಓನರ್ ಸರ್ ಇದು. ಸೆಕೆಂಡ್ ಓನರ್ 2,80,000 ಕೊಟ್ಬಿಡಿ ಸರ್ ಫೈನಲ್. ಸರ್ ಹಾಗೆ ನೆಕ್ಸ್ಟ್ ಶಿಫ್ಟ್ 2016 ಮಾಡಲು VDI ಸ್ವಿಫ್ಟ್ ಆಫ್ಟರ್ ಮಾಡಲು ಮ್ಯಾಗ್ವಿಲ್ ಇದೆ, ಡೀಸೆಲ್ ಗಾಡಿ VDI. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,90,000 ಕೊಟ್ಬಿಡಿ ಸರ್. ಇದು ನೋಡಿ ಸರ್ ಜಾಜ್ 2010 ಮಾಡಲಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ, ಇದು 195 ಕೊಟ್ಬಿಡಿ ಸರ್. 2011 ಮಾಡಲ್ ಪೆಟ್ರೋಲ್ ಸ್ಪೋರ್ಟ್ಸ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 7,65,000 ಕೊಟ್ಬಿಡಿ ಸರ್. ಆ ಕಡೆ ವ್ಯಾನ್ ಇದೆ ಸರ್. ವ್ಯಾನ್ 12 ಮಾಡಲ್ ಸೆಕೆಂಡ್ ಓನರ್ 1,65,000 ಕೊಟ್ಬಿಡಿ ಸರ್. ನೆಕ್ಸ್ಟ್ 2013 ಮಾಡಲು VDI ಡಿಸೈರ್ ಓಕೆ ಡೀಸೆಲ್ ಗಾಡಿ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಒಳ್ಳೆ ಸಿಸ್ಟಮ್ ಇದೆ, ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಪಿನ್ ಟು ಪಿನ್ ಏನ್ ಖರ್ಚು ಮಾಡಂಗಿಲ್ಲ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಸಿಸ್ಟಮ್ ಇದೆ ಸರ್. ಗಾಡಿ ತುಂಬಾ ನೀಟ್ ಆಗಿದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 3,95,000 ಫೈನಲ್ ಕೊಟ್ಬಿಡೋಣ ಸರ್. ಸರ್ ಹಾಗೆ ಈಕೋ ಇದೆ ಸರ್. ಸರ್ 2012-13 ಮಾಡಲು ಸಿಂಗಲ್ ಓನರ್ ಈಕೋ, ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನಿಮ್ಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಬಂದ್ಬಿಟ್ಟು ಸರ್ ಫೈನಲ್ ಟು ಫೈನಲ್ 7,70,000 ಫೈನಲ್ ಕೊಟ್ಬಿಡೋಣ ಸರ್. ಸರ್ ನೆಕ್ಸ್ಟ್ ಆಮೇಲೆ 2015 ಮಾಡಲು ಆಟೋಮೆಟಿಕ್ ಸೆಲೆರಿಯೋ ಗಾಡಿ, ಇದು ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, VXI. ಬಹಳ ಜನ ಹುಡುಕ್ತಾ ಇರ್ತಾರೆ ಆಟೋಮೆಟಿಕ್ ಬೇಕು ಅಂತ, ಮನೆ ಫ್ಯಾಮಿಲಿ ಕಲಿಯಕ್ಕೆ, ವಯಸ್ಸಾಗಿರೋರಿಗೆ, ಮನೆ ಲೇಡೀಸ್ಗೆ ಎಲ್ಲರಿಗೂ ಅನುಕೂಲ. ಇದು ಬಂದ್ಬಿಟ್ಟು 3,35,000 ಕೊಟ್ಬಿಡೋಣ, ಫೈನಾನ್ಸ್ ಮಾಡ್ಕೊಡೋಣ ಸರ್. ಇನ್ನೊಂದು ಇದು 19 ಮಾಡಲು ಸಿಂಗಲ್ ಓನರ್ ಗಾಡಿ, ಏರ್ ಬ್ಯಾಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ 4,40,000 ಫೈನಲ್ ಮಾಡ್ಬಿಡಿ ಸರ್. ಸರ್ 2014 ಮಾಡಲು ಸೆಲೆರಿಯೋ, ಇದು ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು 3,45,000 ಕೊಟ್ಬಿಡಿ ಸರ್. 3,45,000 ಇದು 2015 ಮಾಡಲು ಸಿಂಗಲ್ ಓನರ್ VXI ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಿಂಗಲ್ ಓನರ್ 4,500 ಕೊಟ್ಬಿಡಿ ಸರ್ ಫೈನಲ್. 4,500 ನೋಡಿ ಸರ್ 12 ಮಾಡಲು ಟೈಟಾನಿಯಂ ಡೀಸೆಲ್ ಗಾಡಿ,
ಮ್ಯಾಗ್ ವೀಲ್ ಆಫ್ಟರ್ ಮಾರ್ಕೆಟ್ ವ್ಯಾಗಿಲ್ ಇದೆ, AC ಪೋಸ್ಟರ್ ಬೋರ್ಡ್ 2,55,000 ಕೊಟ್ಬಿಡಿ ಸರ್. ಸರ್ ಹಾಗೆ ನೆಕ್ಸ್ಟ್ 11 ಸ್ಪೋರ್ಟ್ಸ್ ಪೆಟ್ರೋಲ್ ಗ್ಯಾಸ್ ಎರಡು ಇದೆ, ಇದು 2,45 ಕೊಟ್ಬಿಡಿ ಸರ್. ಸರ್ 2010 ಮಾಡಲಿ ಈಕೋ ಗಾಡಿ ಒರಿಜಿನಾಲಿಟಿ ಇದೆ, ಸಿಂಗಲ್ ಓನರು, ಆರಾಮಾಗಿ 8 ಜನ ಚಿಕ್ಕ ಫ್ಯಾಮಿಲಿ ಸೊ ಬ್ಲಾಕ್ ಆರಾಮಾಗಿ ಹೋಗ್ಬೋದು. ಗಾಡಿ ಒರಿಜಿನಾಲಿಟಿ ಇದೆ, ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,25,000 ಕೊಟ್ಬಿಡಿ ಸರ್. 2,25,000. ಹೌದೌದು ಸರ್ ಹಾಗೆ ಇನ್ನೊಂದು ನೋಡಿ ಸರ್, ಡೀಸೆಲ್ ಗಾಡಿ 13 ಮಾಡಲು, ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 13 ಮಾಡಲು ಡೀಸೆಲ್ ಬರ ಆಯಿಲ್ ಸರ್ವಿಸಿಂಗ್ ಮಾಡ್ಕೋಬೇಕು. 2,35,000 ಕೊಟ್ಬಿಡಿ ಸರ್. ಇದು 2,30,000. ಸರ್ ಫೋರ್ಡ್ ಫೀಗೋ ನೋಡಿ 13 ಮಾಡಲು ಡೀಸೆಲ್, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಕ್ರಾಚಸ್ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,80,000 ಕೊಡ್ಬಿಡಿ ಸರ್. 1,80,000. ಹೌದೌದು ಸರ್ ನೆಕ್ಸ್ಟ್ ಸರ್ ಹೈಟನ್ 13 ಮಾಡಲು, ಓಕೆ AC ಪೋಸ್ಟರ್ ಇದೆ, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 2,70,000 ಕೊಟ್ಬಿಡಿ ಸರ್. ಸರ್ ನೆಕ್ಸ್ಟ್ ಸರ್ 2017 ಮಾಡಲು ಸಿಂಗಲ್ ಓನರ್, ಓಕೆ ಇದು ಬಂದ್ಬಿಟ್ಟು 2,50,000 ಕೊಟ್ಬಿಡಿ ಸರ್. ಸರ್ 2011 ಮಾಡಲು ಡೀಸೆಲ್ ಅಲ್ವಾ? ಪೆಟ್ರೋಲ್ ಸರ್, ಪೆಟ್ರೋಲ್. ಓಕೆ 2011 ಮಾಡಲ್ ಪೆಟ್ರೋಲ್, ಗಾಡಿ ಒರಿಜಿನಾಲಿಟಿ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 1,55,000 ಕೊಟ್ಬಿಡಿ ಸರ್. 1,50,000. 1,55,000 ಕೊಟ್ಬಿಡಿ ಸರ್. 2008 ಮಾಡಲು, ಓಕೆ FC ಇನ್ಶೂರೆನ್ಸ್ ಎಲ್ಲ ನಿಂಗಿದೆ, AC ಪೋಸ್ಟರ್ ಡಾಕ್ಯುಮೆಂಟ್ಸ್ ರೆಡಿ ಎಲ್ಲ ರನ್ನಿಂಗ್ ಇದೆ. ಬರೀ 1,30,000 ಕೊಟ್ಬಿಡಿ ಸರ್. 1,30,000. ಹೌದು. ಮಾಡಲು ಈಕೋ ಸಿಂಗಲ್ ಅನ್ನೋದು, ಗಾಡಿ ಒರಿಜಿನಾಲಿಟಿ ಇದೆ. ಇದು ಬಂದ್ಬಿಟ್ಟು ಫೈನಲ್ ಟು ಫೈನಲ್ 4,35,000 ಕೊಟ್ಬಿಡಿ ಸರ್. ನೆಕ್ಸ್ಟ್ ಶಿಫ್ಟ್ ಸರ್ 2006 ಮಾಡಲು VXC, ಓಕೆ ಗಾಡಿ ಒರಿಜಿನಾಲಿಟಿ ಇದೆ, ಸಣ್ಣ ಬಜೆಟ್, 2 ವೀಲರ್ ಬಜೆಟ್, ಮಳೆನಲ್ಲಿ ಎಲ್ಲರೂ ಹೋಗ್ಬೇಕು ಅಂದ್ರೆ ನಿಮ್ಗೆ ಆರಾಮಾಗಿ ತಗೋಬಹುದು. ಇದು ಬಂದು ಫೈನಲ್ ಟು ಫೈನಲ್ 1,65,000 ಕೊಟ್ಬಿಡಿ ಸರ್. 1,65,000. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಆರಾಮಾಗಿ ಸಣ್ಣ ಪುಟ್ಟ ಬಜೆಟ್ ನಲ್ಲಿ ನಿಮ್ಗೆ ಶಿಫ್ಟ್ ಕೊಟ್ಬಿಡ್ತೀವಿ ಸರ್. ಓಕೆ